ಹಲೋ ಗೆಳೆಯರಿ, ವೆಲ್ಕಮ್ ಟು ಪಿ ಕೆ ಕನ್ನಡ ಚಾನಲ್. ಗೆಳೆಯರಿ, ಪ್ರಸ್ತುತ ನೀವೇನಾದರೂ ಸಿಂಗಲ್ ಆಗಿದ್ದೀರಾ, ನೀವು ಮದುವೆ ಆಗೋದಕ್ಕೆ ಗಂಡನ್ನ ಹುಡುಕಾಟ ಮಾಡ್ತಿದ್ದೀರಾ ಮತ್ತು ಹೆಣ್ಣನ್ನು ಹುಡುಕಾಟ ಮಾಡ್ತಿದ್ದೀರಾ, ಬನ್ನಿ ನಮ್ಮ ಚಾನಲಲ್ಲಿ ನಿಮಗೆ ಯಾವ ರೀತಿಯ ಹೊರ ಬೇಕು ನಾವು ಹುಡುಕಿ ಕೊಡ್ತೇವೆ ಸ್ನೇಹಿತರೆ. ಇವತ್ತು ರಾಧಿಕಾ ಅಂತ ಮದುವೆ ಆಗೋದಕ್ಕೆ ಗಂಡು ಬೇಕು ಅಂತ ಪರ್ಪಲ್ ಕಳಿಸಿದ್ದಾರೆ. ಅವರ ಫೋಟೋ ನೋಡ್ಕೊಳ್ಳಿ, ಎಷ್ಟು ಚೆಂದ ಇದ್ದಾರೆ ಸ್ನೇಹಿತರೆ, ಏನೇನು ಕೂಡ ಪ್ರಾಬ್ಲಮ್ ಇಲ್ಲ. ಇವರಿಗೆ ಗಂಡು ಸಿಕ್ಕಿಲ್ಲ ನೋಡಿ ಸ್ನೇಹಿತರೆ. ಪ್ರಸ್ತುತ ಟ್ರಾವೆಲ್ ಮ್ಯಾನೇಜರ್ ಆಗಿ ಕೆಲಸ ಕೂಡ ಮಾಡ್ತಿದ್ದಾರೆ. ಶಿಕ್ಷಣ ಬಂದುಬಿಟ್ಟು ಡಿಪ್ಲೊಮಾ ಕೂಡ ಮುಗಿಸಿದ್ದಾರೆ ಸ್ನೇಹಿತರೆ. ಇವಾಗ ಪ್ರಸ್ತುತ ಸಿಂಗಲ್ ಆಗಿರ್ತಕ್ಕಂಥ ರಾಧಿಕಾ ಅವರಿಗೆ ಪ್ರಸ್ತುತ ಒಬ್ಬ ಒಳ್ಳೆಯ ಹುಡುಗ ಬೇಕು ಅಂತ ಹೇಳಿದ್ದಾರೆ. ಅವರು ಯಾವ ರೀತಿ ಹುಡುಗ ಇರಬೇಕು ಅಂತ ಆಮೇಲೆ ಹೇಳ್ತೇನೆ. ಪ್ರಸ್ತುತ ಇವರು ಇರ್ತಕ್ಕಂಥ ಬೇಸಿಕ್ ಇನ್ಫಾರ್ಮೇಷನ್, ಇವರ ಎತ್ತರ ಬಂದುಬಿಟ್ಟು 5.2, ತೂಕ ಬಂದುಬಿಟ್ಟು 55 kg ಇದ್ದಾರೆ. ನಮ್ಮದು ಒಂದು ಜಾಯಿಂಟ್ ಫ್ಯಾಮಿಲಿ, ಎಲ್ಲರೂ ಕೂಡ ಇದ್ದೀವಿ, ಅಜ್ಜಿ ತಾತ ಅಂತ ಸೇರಿಕೊಂಡು ಎಲ್ಲರೂ ಕೂಡ ಒಂದೇ ಫ್ಯಾಮಿಲಿಯಲ್ಲಿ ಇದ್ದೇವೆ ಅಂತ ತಿಳಿಸಿದ್ದಾರೆ. ಇನ್ನು ಇವರ ಫೋಟೋ ನೋಡ್ಕೊಂಡಿದ್ದಾರಲ್ವಾ. ಇವಾಗ ವಿಚಾರಕ್ಕೆ ಬರೋದಾದರೆ, ರಾಧಿಕಾ ಅವರಿಗೆ ಮದುವೆ ಆಗುವಂಥ ಗಂಡಿನಲ್ಲಿ ಇರಬೇಕಾಗಿರ್ತಕ್ಕಂಥ ರಿಕ್ವೈರ್ಮೆಂಟ್ ಏನೇನಂತ ನೋಡೋಣ ಸ್ನೇಹಿತರೆ. ಇಲ್ಲಿ ನೋಡೋದಾದರೆ, ಮೊದಲನೇದಾಗಿ ಮದುವೆ ಆಗುವಂಥ ಗಂಡು ತುಂಬ ಅಂದರೆ ತುಂಬ ಪ್ರೀತಿ ಮಾಡಬೇಕು. ಯಾಕಂದರೆ ಇವರು ನೋಡೋದಕ್ಕೆ ಎಷ್ಟು ಚೆಂದ ಇದ್ದಾರೆ ನೋಡಿ, ಲಕ್ಷಣವಾಗಿದ್ದಾರೆ. ಆ್ಯಂಡ್ ಬಿಳಿಯ ಮುಖ, ಸಾರಿಯಲ್ಲಿ ಕೂಡ ಇನ್ನೂ ಸಖತ್ತಾಗಿ ಕಾಣಿಸ್ತಾರೆ ಸ್ನೇಹಿತರೆ. ಇವ್ರನ್ನ ನೀವು ತುಂಬ ಅಂದರೆ ತುಂಬ ಕೇರ್ ಮಾಡಬೇಕು. ನೀವು ನೋಡೋದಕ್ಕೆ ಸ್ಲಿಮ್ ಮತ್ತು ಈಗಿನ ಕಾಲದ ಜನರ ಥರ ಬಟ್ಟೆ ಹಾಕ್ಕೊಂಡು ಸ್ಟೈಲಿಶ್ ಆಗಿ ಮತ್ತು ಒಳ್ಳೆ ಮಾತುಗಳನ್ನ ಹೇಳಿಕೊಂಡು ಈ ರೀತಿಯಾಗಿರಬೇಕು ಅಂತ ಹೇಳಿದ್ದಾರೆ. ಪ್ರಸ್ತುತ ನೋಡೋದಕ್ಕೆ ಲಕ್ಷಣವಾಗಿದ್ದೇನೆ, ನನ್ನ ತರಹ ನೀವು ಕೂಡ ವೈಟ್ ಇಲ್ಲ ಅಂದರೂ ಪರವಾಗಿಲ್ಲ, ಲಕ್ಷಣವಾಗಿರ್ತಕ್ಕಂಥ ಮುಖ, ಒಳ್ಳೆ ಬಟ್ಟೆ ಕೂಡ ನೀವು ಹಾಕ್ಕೊಳ್ಬೇಕು ಅಂತ ಹೇಳಿದ್ದಾರೆ. ನಿಮಗೆ ವಯಸ್ಸಾಗಿದ್ದರೂ ಕೂಡ ನಾನು ಅಡ್ಜಸ್ಟ್ ಮಾಡ್ಕೊಳ್ತೇನೆ, ಆದರೆ ನಾನು ಏನು ಇದ್ದೀನಿ ಅದನ್ನು ನೀವು ರೆಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇಷ್ಟೇ ಅವ್ರು ಹೇಳಿರ್ತಕ್ಕಂಥ ಪಾಯಿಂಟ್ಗಳು. ಈ ಪಾಯಿಂಟ್ಗಳೆಲ್ಲನೂ ಕೂಡ ನಾನು ಅಪ್ಲೈ ಮಾಡ್ಕೊಳ್ತೀನಿ, ಅವ್ರು ಹೇಳ್ದಂಗೆ ನಾನು ಇರ್ತೀನಿ, ಅವರನ್ನು ಮದುವೆ ಮಾಡಿಸ್ಕೊಡಿ ಅಂತ ನೀವು ಕಾಯ್ತಾ ಇದ್ದರೆ ಬೇಗ ನೀವು ಒಂದು gmail.comಗೆ ಮೇಲ್ ಕಳಿಸ್ಬೋದು. ಇಲ್ಲಾಂದರೆ ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ನೀವು ನಿಮ್ಮ ಡೀಟೇಲ್ಸ್ಗಳನ್ನು ತಿಳಿಸ್ಬೋದು. ಪ್ರತಿಯೊಂದನ್ನು ಚೆಕ್ ಮಾಡಿ ಅವರೇ ಖುದ್ದಾಗಿ ರಿಪ್ಲೈ ಕೊಡ್ತಾರೆ ಸ್ನೇಹಿತರೆ. ಇವಾಗ ನೀವು ಅವರು ಇಷ್ಟ ಆಗಿದ್ದಾರೆ ಅಂತಂದ್ಬಿಟ್ಟು ಕಮೆಂಟ್ ಮಾಡ್ತಿದ್ರು, ಓಕೆನಾ. ಅವ್ರಿಗೂ ನೀವು ಇಷ್ಟ ಆಗಿದ್ರೆ ಮಾತ್ರ ನಿಮಗೆ ರಿಪ್ಲೈ ಕೊಟ್ಟಿರ್ತಾರೆ, ತಲೆ ಕೆಡಿಸ್ಕೋಬೇಡಿ. ತುಂಬ ಪ್ರೊಫೈಲ್ಗಳು ಬರ್ತಾ ಹೋಗ್ತವೆ, ಅದರಲ್ಲಿ ನಾನು ತಿಳಿಸ್ತಾ ಹೋಗ್ತೇನೆ. ಆ್ಯಂಡ್ ಈ ಕಡೆ ಬರೋಣ ಸ್ನೇಹಿತರೆ. ಇಲ್ಲಿ ನೋಡ್ಕೊಳ್ಬೋದು, ಕ್ರೂಸರ್ ಅಂತ ಏನು ಕರಿತೀವಿ, ಪ್ರಸ್ತುತ ಕಾರ್ಗಳಲ್ಲಿ ಒಂದು 4 ರಿಂದ 5 ಮಾಡಲಲ್ಲಿ ಕಾರ್ಗಳು ಸಿಗ್ತವೆ. ಇದರಲ್ಲಿ ಬಂದುಬಿಟ್ಟು ಕ್ರೂಸರ್ ಮಾಡೆಲ್ ಕಾರ್ ಅಂತ ಏನು ನೋಡ್ತಿದ್ದೀರಾ, ಇದು ಅವ್ರ ಹತ್ರ ಇರ್ತಕ್ಕಂಥದ್ದು, ರಾಧಿಕಾ ಅವ್ರ ಹತ್ರ. ಅಂದರೆ ಅವರ ದುಡ್ಡಿಂದ ಏನು ತೆಗೆದುಕೊಂಡಿಲ್ಲ, ಅವರ ತಂದೆಯವರು ಏನಿರ್ತಾರೆ ಅವರು ಒಂದು ಪಾರ್ಟ್ನರ್ಶಿಪ್ಪಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕಾರ್ ಆಗಿರುತ್ತೆ. ಬಿಕಾಸ್ ಎಲ್ಲಾದರೂ ಹೋಗಬೇಕು ಮತ್ತು ಏನಾದರೂ ಮಾಡಬೇಕು ಅಂತ ಅಂದ್ಬಿಟ್ಟು ತೆಗೆದುಕೊಂಡಿದ್ದಾರೆ. ನೋಡೋದು ಕೂಡ ಅಷ್ಟೇ ಮಾಡಲು ಅಷ್ಟೇ ಚೆನ್ನಾಗಿರ್ತಕ್ಕಂಥ ಕಾರ್ಗಳಲ್ಲಿ ನಂಬರ್ 1 ಪ್ಲೇಸಲ್ಲಿ ಇದೆ ನೋಡಿ ಸ್ನೇಹಿತರೆ. ಕಲರಿಂಗ್ ಕೂಡ ಡಿಸೈನ್ ಆಗಿದೆ ಮತ್ತು ಈ ಒಂದು ಗ್ಲಾಸಸ್ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ನೋಡಿ. ಆ್ಯಂಡ್ ಇದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಹೇಳಿಕೊಡಿ, ನಾನು ಎಷ್ಟೊಂದು ಶ್ರೀಮಂತೆ ಅಂತ ಅವ್ರಿಗೂ ಗೊತ್ತಾಗಲಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಹೇಳ್ತಿದ್ದೇನೆ. ಆ್ಯಂಡ್ ಈ ಒಂದು ಡ್ರೈವಿಂಗ್ ಕಾರ್ ವಿಚ್ ಇಸ್ ಗ್ರೇಟ್ ಟು ಡ್ರೈವ್ ಆ್ಯಸ್ ವಿಲ್ ಆ್ಯಸ್ಪ್ಲೂಟ್ಲಿ ವೆರಿ ಸೇಫ್ಟಿ ಆ್ಯಂಡ್ ವೆರಿ ಜೆನ್ಯೂನ್ ಆಗಿರ್ತಕ್ಕಂಥ ಕಾರ್ಗಳಲ್ಲಿ ಒಂದು ಆಗಿರ್ತಕ್ಕಂಥ ಸ್ನೇಹಿತರೆ. ಆ್ಯಂಡ್ ಬ್ಲ್ಯಾಕ್ ಕಲರಲ್ಲಿ ಕೂಡ ಇದೆ ನೋಡ್ಕೊಳ್ಳಿ. ಆ್ಯಂಡ್ ಸ್ಟೈಲಿಶ್ ಆಗಿರ್ತಕ್ಕಂಥ ವಿಂಡೋ ಇದೆ ಸ್ನೇಹಿತರೆ. ಈ ಒಂದು ವಿಂಡೋ ಏನು ಕಾಣಿಸ್ತಿದೆ ಕಿಟಕಿಗಳು, ಪ್ರಸ್ತುತ ಅದು ಸ್ಟೈಲಿಶ್ ಆಗಿರ್ತಕ್ಕಂಥ ಪ್ಲೇಸ್ನಲ್ಲಿದೆ ಅಂತ ತಿಳಿಸಿದ್ದಾರೆ. ಇಲ್ಲಿ ನೋಡೋಣ ಬನ್ನಿ. ಆ್ಯಂಡ್ ಇಲ್ಲಿ ನೋಡ್ಕೊಳ್ಳಿ, ಎಮರ್ಜೆನ್ಸಿ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಎನಿಪಿಕ್ ಆಗಿರ್ತಕ್ಕಂಥ ಸ್ಪೆಷಲ್ ಆ್ಯಡೆಡ್ ಫೀಚರ್ಸ್ಗಳು ನೀವು ನೋಡ್ಬೋದು. ಎಲ್ಲದರಲ್ಲೂ ಕೂಡ ಆ್ಯಡ್ ಮಾಡಿಲ್ಲ, ಬಟ್ ಇದರಲ್ಲಿ ಮಾಡಿದ್ದಾರೆ ನೋಡಿ. ಏನು ಸ್ಪೆಷಲ್ ಅಂತಂದರೆ, ಇದು ಏನು ನೋಡ್ತಿದ್ದೀರಾ, ಇದು ಬಂದ್ಬಿಟ್ಟು ಎಮರ್ಜೆನ್ಸಿ ಸ್ಪೆಷಲ್. ಅಂದರೆ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಬಸ್ಗಳಲ್ಲಿ, ಟ್ರೈನ್ಗಳಲ್ಲಿ ಅಂತ ಇರುತ್ತೆ ನೋಡಿ ಸ್ನೇಹಿತರೆ. ಅದೇ ರೀತಿ ಇದರಲ್ಲೂ ಕೂಡ ಇದೆ. ಆ್ಯಂಡ್ ಒಂದು ಕ್ಲಚ್ಚು ಇನ್ನೊಂದು ಗೇರಲ್ಲಿ ಪ್ರಸ್ತುತ ಅಷ್ಟೇ ಅಟ್ಯಾಚ್ಮೆಂಟಲ್ಲಿ ಇದೆ ಸ್ನೇಹಿತರೆ. ಹ್ಯಾಂಡ್ ಬ್ರೇಕ್ ಕೂಡ ಅವೈಲಬಿಲಿಟಿ ಇದೆ ಅಂತ ತಿಳಿಸಿದ್ದಾರೆ. ಇದೆಲ್ಲನೂ ಕೂಡ ಡ್ರೈವರ್ ಅವರಿಗೆ ಗೊತ್ತಾಗುತ್ತೆ ಸಿಸ್ಟಮ್ ಯಾವ ರೀತಿಯಲ್ಲಿದೆ. ಡ್ಯಾಶ್ ಬೋರ್ಡ್ ಇದು ಏನಾದರೂ ಇಟ್ಕೊಳ್ಳೋಕ್ಕೆ ಅಂತ ಸ್ಪೇಸ್ ಕೊಟ್ಟಿದ್ದಾರೆ. ರೇರು ಎಲ್ಲ ಗಾಡಿಗಳಲ್ಲಿ ಈ ರೀತಿ ಇರೋದು ರೇರು ಸ್ನೇಹಿತರೆ, ಈ ಗಾಡಿನಲ್ಲಿ ಇದೆ ಅಂತ ಹೇಳ್ತಾ ನಾನು ನಿಮಗೆ ಮತ್ತೆ ಸಿಗ್ತೀನಿ ಹೊಸ ಪ್ರೊಫೈಲೊಂದಿಗೆ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತೀರಿ. ನಮಸ್ತೆ, ಟೇಕ್ ಕೇರ್.